ಪಾರ್ಟಿಲ್ ಮತ್ತೇನಾದ್ರೂ ಎಡ್ವರ್ಟ್ ಆಯ್ತಾ? ಎಡವಟ್ ಏನೂ ಆಗಿಲ್ಲ ರೌಡಿ ನದ್ನಿ. ಬಟ್ ನಾವು ಮಾಡಿದ ಬಿಲ್ನ ಬೇರೆ ಯಾವುದೋ ಹುಡುಗಿ ಪೇ ಮಾಡಿ ಕೊಟ್ಟೋದ್ಲು. ಇಲ್ಲ, ಹುಡುಗಿ ಕೊಟ್ಲಾ? ಯಾರು ಯಾರು ಅಂತ ನನಗೂ ಗೊತ್ತಿಲ್ಲ. ಅಲ್ಲ, ಇವ್ರ ಪಾರ್ಟಿ ಮಾಡಿದ ಬಿಲ್ನ ಇನ್ಯಾರೋ ಯಾಕೆ ಕೊಡ್ತಾರೆ? ಯಾರು ಅಂತಾನೆ ಗೊತ್ತಿಲ್ದಾರ ಹುಡುಗಿ. ದಾನಶೂರ ಪುಣ್ಯಾತ್ಕಿತಿ ಯಾರಿರ್ಬೋದು? ಸುಳ್ಳೆ ಪುಳ್ಳೆ ಬೇರೆ ವಿಚಿತ್ರವಾಗಿ ಆಡ್ತಿದ್ದ. ಏನೋ ಭಯ ಅನ್ನೋ ಫೀಲಲ್ಲಿದ್ದ. ರಾತ್ರಿ ಎಲ್ಲ ಓವರ್ ಆಗಿ ಆಡ್ತಿದ್ದ. ಇವನ ಬಿಹೇವಿಯರ್ಗೂ ಆ ಬಿಲ್ ಕೊಟ್ಟಿರೋ ಪುಣ್ಯಾತ್ಕಿತ್ತಿಗೂ ಏನಾದರೂ ಲಿಂಕ್ ಇರ್ಬೋದಾ? ಚಚಾ, ಚಾನ್ಸೇ ಇಲ್ಲ. ನಮ್ಮ ಹುಡುಗಂಗೆ ಹುಡುಗಿರಂದ್ರೇ ಆಗ್ತಿರ್ಲಿಲ್ಲ, ಮತ್ತು ಲಿಂಕ್ ಇರೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಇನ್ನೇನಿರ್ಬೋದು ಮ್ಯಾಟ್ರು? ಲೂಸು ಚೈಲ್ಡ್ ಥರ ಇಡ್ತಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಎಮ್ಮೆ ಥರ ಬೆಳೆದಿದೆ ಅಷ್ಟೇ. ಲೈ, ನಾನು ಎಷ್ಟೇ ಬೆಳೆದು ನೀನೇನು ಎತ್ಕೊಂಡು ಓಡಾಡ್ತೀಯ? ನಾನು ಹೀಗೆ ಕಣೆ, ವಯಸ್ಸಾದ್ರೂ ಚಿಕ್ಕ ಮಗು ಥರನೇ ಇರ್ತೀನಿ. ನಿನ್ ಥರ ಸಣ್ಣ ವಯಸ್ಸಲ್ಲೇ ಹಳೆ ಮುದ್ಕಿ ಅಂತ ಅನ್ಸ್ಕೊಳ್ಳೋದ. ಬಾರ ನೋಡ್ಕೋತೀನಿ ನೀನು. ಹೇಳು ವೇದಾಂತ್. ಬಜಾರಿ, ಬೆಳಗ್ಗೆ 7 ಗಂಟೆಗೆ ಮನೆ ಹತ್ರ ಬರ್ತೀನಿ, ರೆಡಿ ಇರು. ಒಂದು ಪೇರ್ ಬಟ್ಟೆನೂ ಎತ್ತಿಟ್ಕೊಂಡಿರು, ನಾನೇ ಪಿಕ್ ಮಾಡ್ತೀನಿ. ಏನು, ಒಂದೆರಡು ಜೊತೆ ಬಟ್ಟೆ ಬೇರೆ ಇಟ್ಕೋಬೇಕಾ? ಎಲ್ಲಿ ಹೋಗ್ತಿದ್ದೀವಿ ನಾವು ಇದಕ್ಕಿದ್ದಂಗೆ? ಏನು ಸಮಾಚಾರ? ಅದನ್ನೆಲ್ಲ ಒಂದು ಬೇ ಹೋಗ್ತಾ ಹೇಳ್ತೀನಿ. ಹಲೋ, ಇದು ಅಮ್ಮ. ಅವಳಿಗೆ ಏನೇ ವಿಷಯ ಇದ್ರೂ ನೀನು ಮೊದಲೇ ಹೇಳಬೇಕು ತಾನೆ? ನಾನು ಅಮೂಲ್ಯನಿಗಲ್ಲ, ಅವ್ರ ಅಮ್ಮನಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ನೀನು ಮದುವೆ ಆಗ್ತಿರೋ ಹುಡುಗಿ ಅವಳು. ಆಲ್ರೆಡಿ ಅವಳನ್ನು ನಿನಗೆ ಒಪ್ಸಿದ್ದೀವಿ. ನನ್ನನ್ನು ಯಾಕಪ್ಪ ಕೇಳ್ತಿ ಅಂತ ಹೇಳಿದ್ದಾರೆ. ಸೊ ತಾವು ರೆಡಿ ಇರಿ, ಮರಿಬಿಡಿ. ಬೆಳಗ್ಗೆ 7 ಗಂಟೆಗೆ. 7 ಗಂಟೆ ಅಂದ, ಈಗ 6:15 ಅಂತಿದ್ದಾನೆ. ಅಮ್ಮಂಗೆ ಹೇಳಿದ್ದೀನಿ ಅಂತಾನೆ, ಅಮ್ಮ ಒಪ್ಪಿದ್ದಾರೆ ಅಂತಿದ್ದಾನೆ. ನನಗೆ ಗೊತ್ತಿಲ್ಲದೆ ನನ್ನ ಸುತ್ತಮುತ್ತ ಏನೋ ನಡೀತಿದೆ ಬಜರಂಗಿ. ಪರಿಸ್ಥಿತಿ ಅರ್ಥ ಆಗ್ತಿಲ್ಲ, ಅಮ್ಮ ಅರ್ಥ ಆಗ್ತಿಲ್ಲ, ಈ ಸುಳ್ಳೆ ಪುಳ್ಳೆ ಅಂತೂ ಮೊದಲೇ ಅರ್ಥ ಆಗ್ತಿಲ್ಲ. ಅಮ್ಮ, ಇಂಥ ಕಂಡೀಷನ್ ಎಲ್ಲ ನಿನಗೆ ಬೇಕಿತ್ತಾ? ವಿಕ್ಕಿ ಅವರೇ, ನೀವೇನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ. ಹಾಯ್ ಆರ್ತಿ. ಹಾಯ್ ಅಣ್ಣ. ಡಿಸ್ಟರ್ಬ್ ಮಾಡಿದ್ನಾ? ಏನ್ ಮಾಡ್ತಾ ಇದ್ರಿ? ಏಕಾಂತದಲ್ಲಿ ಏನಾದ್ರೂ ಕೂತ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಅದಕ್ಕೆ ಸುಮ್ಮನೆ ಮಾತಾಡ್ತಾ ಇದ್ವಿ. ಓಕೆ, ನಾಳೆ ಏನಾದ್ರು ಸ್ಪೆಷಲ್ ಪ್ಲಾನ್ ಮಾಡಿದ್ದೀರಾ? ಸ್ಪೆಷಲ್ ಪ್ಲಾನ್ ಮಾಡಿದ್ರೆ ಏನು ಇಟ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಾನು ಮತ್ತೆ ಅಣ್ಣ ಏನೊಂದು ಸ್ಪೆಷಲ್ ಪ್ಲಾನ್ ಮಾಡಿದ್ದೀವಿ. ಹೌದಾ? ಸರಿ, ಆಗ್ಬೋದು. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ನಾಳೆ ಬೆಳಿಗ್ಗೆ 6:15 ಇಬ್ರು ರೆಡಿ ಇರಬೇಕು, ಮಿಸ್ ಮಾಡೋ ಹಾಗಿಲ್ಲ. 6:15? ಅಷ್ಟು ಬೇಗನಾ? ಸರಿ, ನಾನು ರೆಡಿ ಇರ್ತೀನಿ. ಇವರಿಗೆ ನೀವೇ ಹೇಳಬೇಕು, ಅದಕ್ಕೆ ನನ್ನ ಕೈಲಂತೂ ಆಗಲ್ಲ. ಹಲೋ ಬ್ರದರ್, ನಾವಿಲ್ಲಿ ಮಾತಾಡ್ತಾ ಇದ್ರೆ ನೀ ಏನು ಲ್ಯಾಪ್ಟಾಪಲ್ಲಿ ಕೊಡ್ತಾ ಇದೀಯಾ? ಹೇಳಿದ್ ಕೇಳಿಸುತ್ತಾನೆ, ಬೆಳಿಗ್ಗೆ 6:15 ರೆಡಿಯಾಗಿ ಆಚೆ ನಿಂತಿರ್ಬೇಕು. ಹೌದಾ? ಅಷ್ಟು ಬೇಗನಾ? ನಾವು ಆಚೆ ಹೋಗ್ತಿದ್ವಾ? ಏನು ಸ್ಪೆಷಲು? ಹೇಗೆ ಹೇಳ್ತಿದ್ದಾನೆ ಅಂತ. ಅದಕ್ಕೆ ಒಂದು ನಿಮಿಷ. ಅವರೇ, ನಿಮ್ಗೆ ಏನು ಗೊತ್ತೇ ಆಗಲ್ಲ. ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ. ನೀವು ಮಾತ್ರ, ನಾನು ಮಾತಾಡ್ಸಲ್ಲ. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ನಾವು ಇಲ್ಲೇ ಇದೀವಲ್ಲ, ಬನ್ನಿ ಹೋಗೋಣ. ಹೇಳಿ ಬ್ರದರ್. ಏನಾಯ್ತು ಅಂತ? ಸೈಕೋಪಾತ್ಗಳ ಅಲ್ಲ, ನಾನು ಏನು ಹೇಳ್ಬಾರ್ದು ಹೇಳಿದೆ ಅಂತ ಈ ಲೆವೆಲ್ಗೆ ಮೂತಿ ಉದಿಸ್ಕೊಂಡು ಹೋದ್ರು. ಅದು ಈ ಲೆವೆಲ್ ಬಾರಿಸಿ ಹೆಂಗಸ್ರ ಲಾಜಿಕ್ಕೆ ಅರ್ಥ ಆಗಲ್ಲ. ನಾನು ಜಸ್ಟ್ ನಾಳೆ ಏನು ಸ್ಪೆಷಲ್ ಅಂತ ಕೇಳಿದ್ನಷ್ಟೇ ಅಪ್ಪ. ಅದಕ್ಕೆ ಯಾಕೆ ಇವ್ರು ಹುಡ್ಕೋಬೇಕು?
ನಾವು ಪಾಪ ಗಂಡಸರು ಎಲ್ಲದಕ್ಕೂ ಬಯಸ್ಕೊಳ್ಬೇಕು. ಸದ್ಯಕ್ಕೆ ಈ ಲೋಕ ಬದಲಾಗೋ ಲಕ್ಷಣ ಇಲ್ಲ, ಗಂಡಸರಿಗೆ ಕಾಲನೂ ಇಲ್ಲ. ಎಲ್ಲಿ ನೋಡ್ತಿದ್ದೀರಿ? ನನ್ನ ನೋಡಿ, ನಾನೇ ಹೇಳ್ತಿರೋದು. ಆ ತರಕಾರಿ ಅವನ ಹತ್ರ ಮಾತಾಡಿ ಸಾಕಾಗೋಯ್ತು. ಅವನು ರೇಟ್ ಜಾಸ್ತಿ ಮಾಡ್ದ ಅಂತ ನಾವು ಒಂದು ಪ್ಲೇಟ್ ಪಲಾವ್ಗೆ 50 ರೂಪಾಯಿ ಮಾಡೋಕ್ಕಾಗತ್ತಾ? ಜನ ನಿಜವಾಗ್ಲೂ ಬರ್ತಾರಾ? ಅಲ್ಲ, ಗಾಳಿ ತುಂಬಿದಷ್ಟು ಬಲೂನ್ ದೊಡ್ಡದಾಗತ್ತೆ ಅಂತ ಜನಕ್ಕೆ ಯಾಕೆ ಅರ್ಥ ಆಗಲ್ಲ? ನಾವು ಎಲ್ಲರೂ ಕಷ್ಟನೂ ಅರ್ಥ ಮಾಡ್ಕೊಳ್ತೀವಿ, ನಮಗೆ ಸ್ಪಂದಿಸೋರು ಯಾರೂ ಇಲ್ಲ. ಈಗಿನ ಕಾಲದ ಜನರೇ ಹಾಗೆ ಪರಿ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಲ್ಲ. ಮರದ ತುದಿಯಲ್ಲಿರೋ ಹಣ್ಣು ಕೊಳ್ತಿರೋದನ್ನು ನೋಡ್ತಾರೆ ಹೊರತು ಬುಡದಲ್ಲಿ ಏನಾಗಿದೆ ಅಂತ ನೋಡೋದಿಲ್ಲ. ಈಗ ನಾವೇ ನೋಡು, ತರಕಾರಿ ರೇಟ್ ಜಾಸ್ತಿ ಆಗಿದೆ ಅಂತ ಹಲುಕ್ತೀವಿ. ಪಾಪ ಅವನ ಪರಿಸ್ಥಿತಿನೂ ಅದೇ ಅಲ್ವಾ? ಮಧ್ಯವರ್ತಿಗಳಿಂದ ಎಲ್ಲ ಜಾಸ್ತಿ ಆಗಿರುತ್ತೆ. ಅವನಾದರೂ ಏನು ಮಾಡ್ತಾನೆ? ಅವನು ನಮ್ಮ ಥರ ವ್ಯಾಪಾರ ತಾನೇ ಮಾಡ್ತಾ ಇರೋದು. ಅದು ನಿಜಾನಿ, ಅವನು ನಂದೇನು ಪ್ರಯೋಜನ? ಓಹೋ, ಬಂದಿದ್ದೀರಾ? ಕೂತಿದ್ದೀರಾ? ಕೂತ್ಕೊಂಡೇ ಇರಿ. ಹಾ, ಕುಡಿಯೋದಕ್ಕೆ ಏನು ತಗೊಳ್ತೀರಾ? ಕಾಫಿ, ಟೀ, ಹಾಲು, ಮಿಲ್ಕ್ ಶೇಕ್, ಶರ್ಬತ್? ನನಗೇನು ಬೇಡ, ನೀರು ಕೊಡು ಸಾಕು. ಹೊರಿಗೇನಾದ್ರು ಬೇಕಿದ್ರೆ ಮಾಡ್ಕೊಡು. ನನಗೂ ನೀರೇ ಸಾಕು. ಸರಿ ತಿಂಡಿ. ಏನಿರೋದು ಇಷ್ಟೊಂದು ಬೆಣ್ಣೆ ಹಚ್ತಾ ಇದೆಯಾ? ಏನಿಲ್ಲಮ್ಮ, ಹೊರಗಡೆ ಹೋಗಿ ಸುಸ್ತಾಗಿ ಬಂದಿದ್ದೀರಾ ಅಂತ ವಿಚಾರಿಸಿದ್ರೆ ಏನೇನೋ ಹೇಳ್ತೀರಾ. ಹೇಗಿದ್ದೀರಾ ಅಂತ ಒಂದೇ ಒಂದು ಪದ ಕೇಳಿದ್ರೆ ಮಾತಾಡೋದಕ್ಕೂ ರೋಗ ದುರಂಕಾರ ಅಂತ ಅಂತೀರಾ. ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ಮದುವೆ ಚೆನ್ನಾಗಾಯ್ತಾ? ಈ ಸಲ ಬೆಳೆ ಹೇಗಿದೆ ಅಂತ 1000 ಪ್ರಶ್ನೆ ಕೇಳಿದ್ರೆ ಏನೋ ಕೆಲಸ ಆಗ್ಬೇಕಿತ್ತೇನೋ, ಬಕೆಟ್ ಹಿಡಿತಾಳೆ ಅಂತೀರಾ. ನಾವೇನು ಮಾಡೋದು? ಮೊದಲೇ ನಮ್ಮ ಬಜಾರಿ ಅನ್ನೋ ಪಟ್ಟ. ಮಾತಾಡಿದ್ರು ತಪ್ಪು, ಸುಮ್ಮನಿದ್ರು ತಪ್ಪು. ಒಂದು ಹಿರಿಯೋಳಾಗ್ಬಿಟ್ಬೇಕು, ಇಲ್ಲ ಕಿರಿಯೋಳಾಗ್ಬಿಟ್ಬೇಕು. ಈ ಥರ ಸೆಂಟ್ರಲ್ ಹುಟ್ಟಿದ್ರೆ 1000 ಮಾತು ಕೇಳಬೇಕಾಗುತ್ತೆ. ಅಯ್ಯೋ, ಅದು ಎಷ್ಟು ಅಂತ ಮಾತಾಡ್ತೀಯೇ? ನಿನ್ನ ಹತ್ರ ಮಾತಿಗೆ ನಿಂತರೆ ಸುಸ್ತು ಡಬಲ್ ಆಗೋಗ್ಬಿಡುತ್ತೆ. ನಾನೇ ಹೋಗಿ ನೀರು ಕುಡ್ಕೊಂಡು ಬರ್ತೀನಿ. ಅಯ್ಯೋ, ಅಪ್ಪ, ನೀನು ಕೂತ್ಕೋ, ನಾನೇ ಹೋಗ್ತಾ ಇರ್ತೀನಿ. ಆಮೇಲೆ ಒಂದು ಗ್ಲಾಸ್ ನೀರು ಕೇಳಿದ್ರೆ ಕೊಡೋದು ಗತಿ ಇಲ್ಲ ಅಂತ ಗೊಣಗ್ತಾ ಇರ್ತೀಯ. ಬರೀ ಬೇಸಿಗೆಗಾಲ ಶುರುವಾಗಿದೆ, ಒಂದು ಕೂಲರ್ ತಂದ್ಬಿಡೋಣವಾ? ಹಾಂ, ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡಿ ಅಂದರೆ ಕೂಲರ್ ತರ್ತಾರಂತ. ಕೂಲರ್ನ ಮನೇಲಿ ಹೆಣ್ಮಕ್ಳು ಹುಡ್ದಾಗ್ಲಿಂದ ಒಂದು ಪೆಪ್ಪರ್ಮೆಂಟ್ ತರ್ತೀನಿ ಅಂದರೆ ಮೊದಲು ಮಕ್ಕಳು ಮದುವೆ ಬಗ್ಗೆ ಯೋಚನೆ ಮಾಡಿ ಅಂತೀನಿ ನೀನು. ತಗೊಳಪ್ಪ. ಏಯ್, ಮಾತಾಡದೆ ಮೊದಲೇ ಕೆಲಸ ಮಾಡಿದರೆ ನಿನ್ನ ಗಂಟೆನಾದರೂ ಹೋಗ್ತಿತ್ತೇನೆ? ಹಾ, ಅದನ್ನೇ ಹೇಳಿದಲ್ಲಮ್ಮ, ನಾವು ಮಾತಾಡಿದ್ರು ಕಷ್ಟ, ಸುಮ್ಮನೆ ಇದ್ರು ಕಷ್ಟ. ಅಯ್ಯಮ್ಮ, ಸಾಕು ತಾಯಿ, ಸಾಕು. ತಗೋ, ಕೊಡಿ. ಹಾ, ಅಂದಾಗೆ ಹೇಳದ್ ಮರ್ತೆ, ನಾನು ನಾಳೆ ಆಚೆ ಹೋಗ್ತಿದ್ದೀನಿ. ಹ್ಞೂ, ಗೊತ್ತು. ಅದ್ರಲ್ಲಿ ವಿಶೇಷತೆ ಏನಿದೆ? ಆರಾಮಾಗಿ ಹೋಗ್ಬಿಟ್ಟು ಬಾ. ಜೊತೆಗೆ ಒಂದು ಸೆಟ್ ಬಟ್ಟೆನೂ ತೊಗೊಂಡು ಹೋಗು. ಯಪ್ಪ ಬಜರಂಗಿ, ನನ್ನ ಜೀವನದಲ್ಲೂ ಬಂಗಾರದ ತೇರು ಬರುತ್ತೆ. ಎಳೆಯೋರು ಯಾರಾದ್ರೆ ಏನು, ಕೂತ್ಕೊಂಡು ಟಾಟಾ ಮಾಡೋಳು ನಾನಾಗಿರ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಅಪ್ಪ, ಅಮ್ಮಂಗೆ ಸೇಮ್ ಅವಳ ಥರನೇ ಇರೋ ತಂಗಿ ಏನಾದ್ರು ಇದ್ದಾಳ? ಯಾಕಮ್ಮ? ಬರ್ತಾ ಗ್ಯಾಪಲ್ಲಿ ಅದ್ಲಿ ಬದ್ಲಿ ಆಗೋದ್ರು ಅಂತ ಡೌಟ್ ಆಗ್ತಿದೆ. ಯಾಕೆ ಹಾಕಿ ಹೇಳ್ತಿದ್ಯಾ? ಏನೋ ಮಿಸ್ ಹೊಡಿತಿದೆ, ಯಾವುದೋ ಬೇರೆ ಗಾಳಿ ಬೀಸಿದೆ. ಇಲ್ಲ, ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ. ಇಲ್ಲ ಅಂದರೆ ನಮ್ಮ ಪರಿ ಹೀಗಾಡೋದಕ್ಕೆ ಚಾನ್ಸೇ ಇಲ್ಲ. ಕಮಕ್ ಕಿಮಕ್ ಅಂದ್ರೆ ಓಕೆ ಅಂದ್ಲು ಅಂದ್ರೆ ಏನು ತಮಾಷೆನಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲೇ? ಹಾಂ, ಮಾತಾಡ್ತಿರೋದು ನೀನೇನೋ ಅಥವಾ ಮೈ ಮೇಲೆ ಯಾರೋ ಬಂದಿದ್ದಾರಾ ಅಂತ. ಅಮ್ಮು, ನೀನು ಹೋಗ್ತಾ ಇರೋದು ನಿನ್ನ ಫ್ಯಾನ್ಸಿ ಜೊತೆಗೆ. ಫಿಯಾನ್ಸೆ ಅದು ಫ್ಯಾನ್ಸಿ ಅಲ್ಲ. ಅದೇ, ಅವನ ಜೊತೆಗೆ ನಿನ್ನನ್ನು ಕಳಿಸ್ಕೊಡೋಕ್ಕೆ ನಮಗೇನು ತೊಂದರೆ ಇಲ್ಲ. ಅವನು ಒಳ್ಳೆ ಹುಡುಗ, ನಿನ್ನನ್ನು ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಓಹೋ, ಅಲ್ಲಿಗೆ ನನಗಿಂತ ಮುಂಚೆ ನಿನಗೆ ಮ್ಯಾಟ್ರ್ ಗೊತ್ತಾಗಿದೆ ಏನು? ಹಾಂ, ಹೇಳಿದ್ದಾನೆ. ಕನ್ನಡ ಎಕ್ಸಾಮ್ ದಿನ ಇಂಗ್ಲಿಷ್ ಕ್ವಶನ್ ಪೇಪರ್ ಕೊಟ್ಟಂಗೆ ಆಗ್ತಿದೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾನೂ ಹೇಳಿರ್ತಾನೆ, ಕೇಳಿದ್ರೆ ಗೊತ್ತಾಗುತ್ತೆ. ಮತ್ತೇನೇ ಯೋಚನೆ ಮಾಡ್ತಿದ್ಯಾ? ಮನಸಲ್ಲೇ ಬೈಕೋಬೇಡ. ನಾನು ವೇದಾಂತ್ ವಿಷಯದಲ್ಲಿ ಗಲಾಟೆ ಮಾಡಿದ್ದು ನಿಜಾನೇ.
ಆದರೆ ಯಾವತ್ತೂ ಒಂದು ಸರಿ ಇಲ್ಲ ಅಂತ ಮಾತ್ರ ಗಲಾಟೆ ಮಾಡಿಲ್ಲ. ಆಯ್ತು ಬಿಡಮ್ಮ, ಆಗಿರೋದ್ರ ಬಗ್ಗೆ ಈಗ ಯಾಕೆ ಯೋಚನೆ ಅಲ್ವಾ? ಅಯ್ಯೋ ಅದು ಬಿಡು. ಆದರೂ ನಿಂಗೆ ಅವ್ನು ಇದನ್ನೆಲ್ಲ ಹೇಳಿದಾನ ಅಂತ ಡೌಟು. ಅವ್ನು ಹೇಳಿದ ಹೋಗಿದ್ರೆ ನಮ್ಗೇನೆ ಗೊತ್ತಾಗ್ತಿತ್ತು ಅಲ್ವೇನ್ರಿ? ಹೌದಾ? ಹಾಗಾದ್ರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು ನೋಡೋಣ. ಏನಮ್ಮ ನೀನು ನಿನಗೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾನೋ ನಮಗೂ ಅಲ್ಲಿಗೆ ಹೋಗೋದು ಅಂತ ಹೇಳಿರೋದು. ಹೊರಿ ನೀನು ನಡಿ, ಇಲ್ಲದ್ರೆ ಹೇಳು ಫಸ್ಟ್ ಕಡೆ ಏನೇನೋ ಕೇಳ್ತಾ ಇರ್ತಾಳಪ್ಪ ಅವಳು. ಅಮ್ಮ ಬಾಯ್ ಬಿಡ್ತಿದ್ರು, ಈ ಅಪ್ಪ ಫುಲ್ ಸ್ಟಾಪ್ ಇಟ್ಬಿಟ್ರು. ಈ ಸುಳ್ಳಿ ಏನು ಪ್ಲಾನ್ ಮಾಡಿರ್ಬೋದು? 100 ವರ್ಷ ಆಯಸ್ ನಿಂಗೆ. ಹಾಯ್ ಸುಳ್ಳಿಪುಳ್ಳೆ. ಹಾಯ್ ಬಜಾರಿ. ಈ ರೌಡಿ ಬೇಬಿಗೆ ಇನ್ನೊಬ್ರು ತಲೆಯಲ್ಲಿ ಹುಳ ಬಿಟ್ಟು ಅಭ್ಯಾಸ ಇದೆ ಹೊರತು ನಮಗೆ ನಾವು ಹುಳ ಬಿಟ್ಕೊಂಡು ಮಗಳೇ ಅಲ್ಲ. ಸುಮ್ಮನೆ ಈ ಸಸ್ಪೆನ್ಸ್ ಎಲ್ಲ ಬೇಡ. ಸೀದಾ ಬಾತ್ ನೋ ಬಾಕ್ವಾಸ್ ಅನ್ನೋ ಥರ ನಾಳೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಕರೆಕ್ಟಾಗಿ ಹೇಳು. ಹೇಳಬೇಕಾ? ಹೌದು, ಹೇಳಬೇಕು. ಮತ್ತೇನಿಲ್ಲ, ನಾಳೆ ಹೇಗಿದ್ರು ಬರ್ತಿದ್ಯಲ್ಲ, ನಾಳೆ ಇಬ್ರು ಓಡೋಗಿ ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಏನಂತೀಯ? ಏ ಲೂಸು, ಏನು ಹೇಳ್ತಿದ್ಯಾ? ನನ್ನ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಮೈ ತುಂಬ ಬಂಗಾರ ಹಾಕ್ಕೋಬೇಕು, ತಲೆ ತುಂಬ ಹೂ ಮುಡ್ಕೊಂಡು ಮುಖಕ್ಕೆ ಬಣ್ಣ ಹಾಕ್ತೆ ಮಿಂಚಬೇಕು. ನಾನು ನಡೆದು ಬರಬೇಕಾದ್ರೆ ಕಾಲಡಿ ಹೂ ನಾಚಬೇಕು. ಈ ಅಲಂಕಾರದ ಬೊಂಬೆ ಕೂರಿಸೋದಕ್ಕೆ ಸುಂದರವಾದ ಮಂಟಪ ಇರಬೇಕು. ಮಂಟಪದಲ್ಲಿರೋರು ಮುಖದ ತುಂಬ ನಗು ಇರಬೇಕು. ಸಾವಿರಾರು ಜನದ ಆಶೀರ್ವಾದ ಮಧ್ಯೆ ಗಟ್ಟಿ ಮೇಳದ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಾನು ಮದುವೆ ನಡಿಬೇಕು ಅಂತ ಅನ್ಕೊಂಡಿದ್ರೆ ಕಳ್ಳರ ಥರ ಕಾಡಲ್ಲಿ ಮದುವೆ ಆಗೋಣ ಅಂತಿದ್ಯಾ? ನಾನು ಬರಲ್ಲ. ದಯವಿಟ್ಟು ನೀನು ಆಲ್ ಇಂಡಿಯಾ ರೇಡಿಯೋ ಬಾಯಿನ ಮುಚ್ತೀಯಾ? ನಾಳೆ ಆದ್ಯ ಆರ್ಗ್ಯಾನಿಕ್ 2nd ಇಯರ್ ಆನಿವರ್ಸರಿ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಿದೀವಿ. ಓ ಅದಾ ಮ್ಯಾಟ್ರು. ಸೂಪರ್ ಸೂಪರ್ ಸೂಪರ್. ಆದರೆ ಇದನ್ನ ಹೇಳಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಕಾ? ನಾಳೆ ನನ್ನ ಕೈಗೆ ಸಿಗು, ಇದಾನೆ ನಿಂಗೆ ಮಾರಿ ಹಬ್ಬ. ನೀನು ಮೊದಲು ನನ್ನ ಕೈಗೆ ಸಿಗು, ನಿನ್ನ ಕಿವಿ ಹಿಂಡ್ತೀನಿ. ಓಕೆ, ಮರ್ತು ಹೋದೆ ಅಂತಲೇ ಇಟ್ಕೊಳ್ಳೋಣ. ನಾಳೆ ಹೊರಗಡೆ ಹೋಗ್ಬೇಕು, ಏನೋ ಪ್ಲಾನ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ್ಲಾದ್ರೂ ಗೆಸ್ ಮಾಡಬೇಕು ತಾನೆ. ಅದನ್ನ ಬಿಟ್ಟು ನನಗೆ ಬೈತೀನ? ನಿಜ, ನಾನೇ ನೆನ್ಪಿಡ್ಕೋಬೇಕಿತ್ತು. ಸಾರಿ. ನಿಂದು ಬಿಡು, ಮುಖ್ಯವಾಗಿ ಯಾರಿಗೆ ನೆನಪಿರ್ಬೇಕೋ ಅವ್ರಿಗೆ ನೆನಪಿಲ್ಲ. ಯಾರಿಗೆ? ನಿನ್ ತರಲೆ ಬಾಬನ್ಗೆ. ಏನು ವಿಕ್ಕಿ ಬಾಬಂಗೆ ನೆನಪಿಲ್ವಾ? ಅವನೇ ಮರ್ತು ಹೋಗಿದ್ದ. ಅದಕ್ಕೆ ನಾಳೆ ಬೆಳಗ್ಗೆ ಅವನಿಗೆ ಪನಿಷ್ಮೆಂಟ್ ಕಾಗುತ್ತೆ. ಬಿಡ್ತಾರಾ ಮತ್ತೆ? ಇದನ್ನ ಮರ್ತ್ರೆ ಹೆಂಗೆ? ಏನು ಪನಿಷ್ಮೆಂಟು? ಮತ್ತೊಬ್ರಿಗೆ ಪನಿಷ್ಮೆಂಟ್ ಅಂದ್ರೆ ನಿನ್ಗೆ ಏನು ಕ್ಯೂರಿಯಾಸಿಟಿ ಅಲ್ವಾ? ಅದು ಎಲ್ರಿಗೂ ಹಾಗೆ. ಸ್ಕೂಲಲ್ಲಿ ಮೇಷ್ಟ್ರನ್ನ ಯಾರಿಗೂ ಹೊಡಿವಾಗ ನಾವು ಮಜಾ ತಗೊಳ್ತಿರ್ಲಿಲ್ವಾ? ನಮ್ಮ ಹುಡುಗ ಬಂದಾಗ ಮಾತ್ರ ಟೆನ್ಷನ್ ಆಗೋದು. ಅದ್ ಬಿಡು, ಪನಿಷ್ಮೆಂಟ್ ಏನು ಹೇಳು? ಸರ್ಪ್ರೈಸ್. ಇಲ್ಲ ಇವನ ರೌಡಿ ಬೇಬಿ ಮಾತಾಡುವಾಗ ಫೋನ್ ಕಟ್ ಮಾಡೋಷ್ಟು ಧೈರ್ಯನ ಇವನಿಗೆ? ನಾಳೆ ಬಾವನ್ ಜೊತೆ ಈ ತಪ್ಪಿಗೆ ನಿನಗೂ ಪನಿಷ್ಮೆಂಟ್ ಕೊಡ್ತೀನಿ. ಓ ವೇದಾಂತ್, ರೆಡಿನಾ? ರೆಡಿ. ಪಾಪ ಕಣೋ ಅಣ್ಣ, ಅವನಿನ್ನೂ ಮಲಗಿದಾನೆ. ಮಲ್ಗೆ ಇರಲಿ, ಅವನಿದ್ರೆ ನಾವು ಅನ್ಕೊಂಡ ರೀತಿಯಲ್ಲಿ ಪನಿಷ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಅದೇ ಮತ್ತೆ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಆಗಲೇ ನೆನಪಲ್ಲಿರೋದು ಬುದ್ಧಿ ಬರೋದು. ನಾನು ಮರ್ತಿದ್ರೆ ನೀನು ಸುಮ್ಮನಿರ್ತಿದ್ಯಾ? ಇಲ್ಲ, 1 ವರ್ಷ ಆಚೆ ಮಲಗಿಸ್ತೀನಿ. ಈಗ ಮಾಡಿದ್ರೆ ನೀನು ಯಾವತ್ತೂ ಮರೆಯೋದಿಲ್ಲ. ಬನ್ನಿ. ಅಪ್ಪ, ಅಮ್ಮ, ಅಜ್ಜಿ, ನಾವಿಲ್ಲಿ ಹೋಗಿ ಬರ್ತೀವಿ. ಸರಿ, ಹೊರಡೋಣ. ಹೋಗಿ ಬರ್ತೀವಿ. ಹಾಯ್ ಎಲ್ರಿಗೂ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು.
ಹೊರಡೋಣವಾ? ಕೇಳ್ತಿರಲ್ಲ ಅದಕ್ಕೆ ಇನ್ನೊಂದು 2 ನಿಮಿಷ ಇಲ್ಲೇ ಇದ್ರು ನಮ್ಮಮ್ಮ ನಿಮ್ಮನ್ನು ಸೇರಿಸ್ಕೊಂಡು ಹಬ್ಬ ಮಾಡಿಬಿಡ್ತಾಳೆ. ಹೌದಾ? ಯಾಕೆ? ಮತ್ತೆ ಇನ್ನೇನಣ್ಣ, ಇವತ್ತು ಹಬ್ಬ ಇಟ್ಕೊಂಡು ಯಾಕೆ ಆಚೆ ಹೊರಟಿದ್ದೀರಾ ಅಂತ ಆಗಲೇ ನಕರ ಶುರುವಾಗೋಗಿತ್ತು. ಆದರೆ ನಾನು ಹಠ ಮಾಡಿ ಹೋಗಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅಮ್ಮ ಲಾಕ್ ಮಾಡುವಂತೂ ಗ್ಯಾರಂಟಿ. ತಗೊಳ್ಳಿ ಬೇವು ಬೆಲ್ಲ. ಥ್ಯಾಂಕ್ ಯು. ನಿನಗೆ ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ. ಆರೋಗ್ಯ ಸರಿ ಇಲ್ಲ. ಯಾಕೆ ಅಷ್ಟೊಂದು ಕಹಿ ಇದೆಯಾ? ನನ್ನ ಮನೇಲಿ ತಿನ್ನಲ್ಲ. ನಿಮ್ಮಮ್ಮ ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ಬೇಬ್ನ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ. ಇದ್ಯಾಕೋ ಅತಿ ಆಯ್ತು. ನಮ್ಮಮ್ಮನ ತುಂಬ ಆಡ್ಕೋಬೇಡ, ನನಗೆ ಕೋಪ ಬರುತ್ತೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ಆಗ್ಬಾ ದಾರಿಗೆ. ಆದರೆ ಕಹಿ ಸ್ವಲ್ಪ ಜಾಸ್ತಿನೇ ಇತ್ತು. ಅಷ್ಟೇ ತಾನೇ, ಸ್ವೀಟ್ ಆಗಿ ನಾನಿದ್ದೀನಲ್ಲ. ನಾನು ನೋಡಿ ತಿನ್ನು, ಕಹಿನೇ ಗೊತ್ತಾಗಲ್ಲ. ಸಾಕು ಮಾಡಿ ನಿಮ್ಮ ಆಟ. ಜಾಸ್ತಿ ಸ್ವೀಟ್ ಆದರೆ ಅಣ್ಣಂಗೆ ಶುಗರ್ ಬರುತ್ತೆ. ನಿಮ್ಮ ಈ ಸಂಭ್ರಮ ಸಡಗರ ಎಲ್ಲ ಎಷ್ಟು ಬೇಗ ಮುಗೀತು ಅಷ್ಟು ಬೇಗ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗ್ಬೋದು. ಸರಿ ಅಣ್ಣ. ಹೌದು, ವಿಕ್ಕಿ ಬಾಬಾ ಇಲ್ಲಿ ಕಾಣ್ತಿಲ್ಲ. ಅವನು ಮೇಲಿದ್ದಾನೆ. ಮೇಲಿದಾರ ಅಂದ್ರೆ? ಎಲ್ಲರಿಗಿಂತ ಮೇಲಿದ್ದಾನೆ. ಕಾರ್ ಟಾಪ್ ನೋಡು. ಬಾವ ಆದ್ಯಾ, ಏನಿದು ವಿಕ್ಕಿನೇ ಕಲ್ಕಟ್ಟಿದ್ದೀರಾ? ಅದು ಅವ್ನು ಮಾಡಿರೋ ತಪ್ಪಿಗೆ ಕೊಡ್ತಿರೋ ಪನಿಷ್ಮೆಂಟ್. ಪಾಪ ಅಣ್ಣ, ಸಾಕು ಪನಿಷ್ಮೆಂಟು, ಕೆಳಗಿಳಿಸಿ. ಅವನು ಏನೂ ಆಗಲ್ಲ, ನೀವಿರು ಬನ್ನಿ ಕೂತ್ಕೊಳ್ಳಿ. ಧ್ರುವ, ನಿನ್ನ ಕೈಯಲ್ಲಿ ಏನಿದೆ? ಆಚೆಲ್ಲೂ ತಿನ್ನಬಾರ್ದು ಅಂತ ಅಮ್ಮ ತಿಂಡಿ ಕೊಟ್ಟಿದ್ದಾರೆ. ಓ, ಇವತ್ತು ನಿಮ್ಮ ಅಮ್ಮನ ಕೈ ರುಚಿ ತಿನ್ನೋ ಭಾಗ್ಯ ನನಗಿದೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹೌದು, ಕಾಂತ ಬಂದಿಲ್ವಾ? ಅವರನ್ನ ಮುಂಚೆನೇ ಫಾರ್ಮ್ ಹೌಸ್ಗೆ ಕಳಿಸಿದ್ದೀವಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ. ಸರಿ, ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ. ವಿಕ್ಕಿ ಬಾವನ ಮಲ್ಗಿದ ಜಾಗದಿಂದ ಎತ್ತಾಕೊಂಡು ಬಂದು ಕಾರ್ ಮೇಲೆ ಮಲಗಿಸಿ ಅವ್ರ ಕೈ ಕಾಲನ್ನ ಕಟ್ಟಾಕಿ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಅವ್ರಿಗೆ ಎಚ್ಚರ ಆಗಿಲ್ಲ. ಅಂದ್ರೆ ಅವ್ರಿಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀರಾ ಹೇಗೆ? ಅಯ್ಯೋ ಅಮ್ಮೋ, ಅವನಾಗವನೇ ಹೇಳೋವರೆಗೂ ಅವ್ನ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಅವ್ನು ಎಚ್ಚರ ಆಗಲ್ಲ. ಅಷ್ಟು ದೊಡ್ಡ ಕುಂಕರ್ಣ ಅವನು. ನಡ್ರಿ ಹೋಗೋಣ. ಆಲ್ ದಿ ಬೆಸ್ಟ್. ಆಹಾ, ಏನಿದು ಆನಂದ! ಕಂಡ್ಬಿಟ್ರು ಕನ್ಸಲ್ಲಿ ತೇಲಾಡ್ತಾ ಇದ್ದೀನಿ.
ತಂಪು ಗಾಳಿ, ಮೋಡಗಳ ಮುಟ್ಟುತ್ತಾ ಬಾನಂಚಿನಲ್ಲಿ ತೇಲುತ್ತಾ ಈ ಸಂಭ್ರಮದಲ್ಲಿ ನನ್ನ ಹೆಂಡತಿನೂ ನನ್ನ ಪಕ್ಕದಲ್ಲಿರಬೇಕಾಗಿತ್ತು. ತುಂಬ ಚೆನ್ನಾಗಿರ್ತಾ ಇತ್ತು.